ಸಂಜೆ ಈ ಊರಲ್ಲಿ ಬಿರಿಯಾನಿ ಬೇಕಾ ನಿಂಗೆ? ಇಂಡಿಯನ್ ರೂಪಿ 100 rupees. इंडियन रुपी 300 ರೂಪಾಯಿ. ಅರೆ ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ದುಬೈಲಿ ಏನಿಲ್ಲ ಕಣೋ. 4,70,000 ಪಾರ್ಟ್ ಕಳಿಸಿದ್ದು. ಏನ್ ಕಳಿಸಿದ್ದು ಇಷ್ಟೊಂದು? ಆಕ್ಚುಲಿ ನಾ ಹತ್ರ ಈ ವಾಚ್ ಇರೋದು. ಒಂದು ಸೂಪರ್ ವ್ಯೂ ನೋಡ್ತಾ ಇದೀವಿ ಗೈಸ್. 19ನೇ ಫ್ಲೋರಿಂದ ನಾನು ನನ್ನ ಮನೆಗಳ ಯಾವ್ದು ಮನೆಗಳು ಇರ್ತವೆ. ಇದಾ ಮೇಲ್ಗಡೆ ಒಂದೇ ತರ ಐತೆ ನೋಡು, ಹೆಂಚಿನ ಮನೆ ತರ ಅವು ಮನೆಗಳವು. ಇದಾ ಫೋನ್ ನೋಡು. ಅದೇ ಬ್ಲೂ ಕಲರ್ ಎಲ್ಲ ಐತೆ ನೋಡು, ಅದು ಚೆನ್ನಾಗಿದೆ. ಹಿಂದೆ ಚೆನ್ನಾಗಿದೆ, ಮರಗಳು ಮನೆ. ಅದು ಮೋಸ್ಟ್ಲಿ ಕರೆಂಟ್ ಇಲ್ಲ, ಇದು ಬಿಸಿಲಿಗೆ ಇದಾಗುತ್ತಲ್ಲ. ನೀನು ಆಫೀಸರ್ ನಾನು ಈ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾಗ. ಈ ಕಾರ್ಡ್ ಇದಿಲ್ಲ ಅಂದ್ರೆ ಲಿಫ್ಟಲ್ಲಿ ಹೋಗೋಕ್ಕಾಗಲ್ಲ, ರೂಮಿಗೆ ಹೋಗೋಕ್ಕಾಗಲ್ಲ, ಎಲ್ಲಿಗೂ ಹೋಗೋಕ್ಕಾಗಲ್ಲ. ಇಲ್ಲ ಟೈಮ್ ಆಗೈತೆ. ಇಟ್ಸ್ ಓಕೆ ಫೈನ್. ಇದೇ ಒಂದು ಟಾಪ್ ವ್ಯೂ. ಒಳ್ಳೆ ಊರನ್ನೆಲ್ಲ ಚೆನ್ನಾಗಿ ನೋಡ್ಬೋದು ನೋಡಿ. ದಿಸ್ ಈಸ್ ದ ಸಿಟಿ ಆಫ್ ಥೈಲ್ಯಾಂಡ್, ಬ್ಯಾಂಕಾಕ್. ಸಾರಿ, ಇವತ್ತಿಗೆ ಊರು ಸುದ್ದಿ ಎಲ್ಲ ಆಯಿತು. ರಿಟರ್ನ್ ಮನೆಗೆ ಅಂತ ಹೋಗಬೇಕು. ಆ್ಯಂಡ್ ಅದೇ ಗ್ಯಾಪಲ್ಲಿ ರೂಮ್ ಎಷ್ಟು ಸ್ವಲ್ಪ ಲಕ್ಸುರಿ ಆಗಿದೆ ಇವತ್ತು. ಇನ್ನು ಕಾರ್ಡ್ ಹಾಕಿದ್ರೆ ಲೈಟ್ಸ್ ಆನ್ ಆಗುತ್ತೆ ಒಂದು. ಮತ್ತು ಇನ್ನೊಂದು, ಈ ಕಡೆ ರೂಮ್ಗೆ ಬಾತ್ರೂಮ್ಗೆ ಲೈಟ್ಸ್ ಎಲ್ಲ ಹಿಂಗೆ ಟಚ್ ಮಾಡಬೇಕು. ಸೂಪರ್ ಅಲ್ಲ? ಮತ್ತು ಈ ಕಡೆ ಈ ಹಾಲ್ಗೆಲ್ಲ ಲೈಟ್ಸು ಇದರಿಂದ ಆಪ್ರೇಟ್ ಆಗುತ್ತೆ ನೋಡಿ. ಲೈಟಿಂಗ್ ಅಂತ ಕೊಟ್ಟು, ಬೆಡ್ ಅಂತ ಕೊಟ್ಟರೆ ಬೆಡ್ಡು ರೈಟ್ ಸೈಡ್ ಬೆಡ್ ಕೊಟ್ಟರೆ ರೈಟ್ ಸೈಡ್ ಬೆಡ್ಡು. ಮತ್ತು ಡೆಸ್ಕ್ದು ಎಲ್ಲಿ ಡೆಸ್ಕು, ಆ ಡೆಸ್ಕ್ದು ಸೋಫಾದು ಎಲ್ಲ ಆನ್ ಆಗುತ್ತೆ. ಚೆನ್ನಾಗಿ ಡಿಫ್ರೆಂಟ್ ಆಗೈತೆ ಇದು. ನಮ್ಮ ರೂಮಿಂದ ಕಾಣಿಸೋ ವ್ಯೂ ಇದು. ಆ್ಯಂಡ್ ರಾತ್ರಿ ಎಲ್ಲ ನಾವು ಇಲ್ಲೇ ಇದ್ವಿ. ಚೆನ್ನಾಗಿತ್ತು ರೂಮ್ ಎಲ್ಲ. ಒಳ್ಳೆ ಫೀಲ್ ಕೊಡ್ತೈತೆ. ಇನ್ನು ಇದರಲ್ಲೂ ಬಾತ್ರೂಮಲ್ಲಿ ನೋಡಿದ್ರೆ ಈ ಕಡೆ ಥೈಲ್ಯಾಂಡಲ್ಲಿ ಇದು ನೋಡಿ, ಈ ಥರ ಇದ್ದಿದ್ರೆ ಫ್ಲಶ್ ಬಂದ್ಬಿಡುತ್ತೆ. ಡಿಫ್ರೆಂಟ್ ಆಗಿ ಸಿಸ್ಟಮ್ ಇದು. ಮತ್ತು ಈ ಕಡೆ ಜಕುಸಿ, ಮತ್ತು ಇಲ್ಲಿ ರೆಡಿ ಆಗೋಕ್ಕೆ ಅಂತ ಹೇರ್ ಡ್ರೈಯರ್ ಬೇರೆ ಇಕ್ಕವ್ರೆ. ನನಗೆ ಇಂಪ್ರೆಸ್ ಆಗಿದ್ದು ಒಂದು ಇದು ಟಚ್ ಸೆನ್ಸರ್ ಟಚ್ದು, ಮತ್ತು ಇನ್ನೊಂದು ಇದು ಹಾಕೊಂಡ್ಲಿ ಅಂತ ಇದನ್ನು ಕೊಟ್ಟವ್ರೆ. ಈ ಥರ ಒಂದು ಹೋಟ್ಲಿಗೆ ಬರೋದು ತುಂಬ ರೇರು ಗೈಸ್, ವೆರಿ ರೇರ್ ಆಫ್ ರೇರ್. ನಿನ್ನೆ ಒಂದು ಹೋಟ್ಲಲ್ಲಿ ಇದ್ವಿ, ಅದು ಕೂಡ ಸ್ವಲ್ಪ ಚೆನ್ನಾಗೇ ಇತ್ತು. ಆದರೆ ಇದು ಅದಕ್ಕಿಂತ ಚೆನ್ನಾಗಿದೆ, ಪ್ರೀಮಿಯಮ್ ಆಗಿ, ಲಕ್ಸುರಿ ಆಗಿ. ಅಪ್ಪ ತುಂಬ ಖರ್ಚಾಗುತ್ತೆ ಈ ಥರ ಎಲ್ಲ ಮಾಡಿದ್ರೆ. ಬನ್ನಿ ಇವಾಗ ಸೀದಾ ನಾಷ್ಟಕ್ಕೆ ಅಂತ ಹೋಗೋಣ. ಒಂದು ಪ್ರಾಬ್ಲಮ್ ಏನು ಗೊತ್ತಾ, ಈ ದೇಶದಲ್ಲಿ ಇವಾಗ ಅನ್ನನೇ ನೆಟ್ಟು ಮಾಡಕ್ಕೆ ಬರಲ್ಲ. ರೋಟಿ ದಪ್ಪ ಇಕ್ಕಿರ್ತಾರೆ, ಅದು ಬೈಕ್ ಸೇರಲ್ಲ. ತಿನ್ಬೋದು ರೋಟಿ 1-2 ತಿನ್ಬೋದು, ಆದರೆ ಅನ್ನ ಯಾಕೋ ನಂಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ಇಲ್ಲಿ ನೋಡಿ ಯಾವ ಥರ ಐತೆ ಟಾಪ್ ವ್ಯೂ. ಬೆಂಕಿ ಐತೆ, ಇದೇ ಸೀನರಿ ಥರ ಐತಿ ಇಲ್ಲಿ ಫೋಟೋ ಇಡ್ಸೋಕ್ಕೆ. ನಾಷ್ಟಕ್ಕೆ ಅಂತ ಬಂದಿದ್ದೀವಿ. ಎಷ್ಟು ದೊಡ್ಡದಾಗೈತೆ ನೋಡಿ ಡೈನಿಂಗ್ ಹಾಲು. ಮೇಲ್ಗಡೆಗೆ ಜಾಸ್ತಿ ಖರ್ಚು ಮಾಡೋರು ಅನ್ಸುತ್ತೆ. ಕೆಳಗಡೆ ರೂಫ್ ಮ್ಯಾಟು ಇದು ಚೆನ್ನಾಗಿದೆ. ಚಿಕನ್ ಪಕ್ಕನ ಹಾಕ್ಬಿಟ್ಟಾರೆ ನೋಡು. ಇದು ವೆಜ್ ಬಾಮ್ಮ. ಇಲ್ಲ, ಇಲ್ಲೇನೋ ಪೌಡ್ರ್ ಐತಲ್ಲ. ಪೌಡ್ರ್ ಅದು ಇದು ಸೂಪ್. ಮ್ಯಾಮ್ ವೆಜ್. ಇನ್ನು ಊಟದ ವೆರೈಟಿ ನನಗೆ ಯಾವ ಥರ ಇದೆ ಅಂದ್ಬಿಟ್ಟು ಹೆಸರು ಸಮೇತ ಹಾಕೋರೆ. ಇದೆಲ್ಲ ನಾನು ನೋಡಿದ್ದೀನಿ ಕೇರಳ ರೆಸಾರ್ಟಲ್ಲಿ, ಎಲ್ಲ ನೋಡಿಲ್ಲ, ಕೆಲವೊಂದು ನೋಡಿದ್ದೀನಿ. ಈ ಕಡೆ ಇವುಗಳ ಹೆಸರೇನಂತ ನಂಗೆ ಗೊತ್ತಿಲ್ಲ. ಈ ಚಿಕನ್ ಸಾಸೇಜ್ ಅಂತ ಮಾಡ್ತಾರೆ. ನಿನ್ನೆ ಒಂದು ಕಡೆ ತಿಂದೆ, ಒಂಥರ ಅನಿಸ್ಬಿಡ್ತು. ಅದು ಒಂಥರ ಸ್ಟಾಕ್ ಇರೋ ಐಟಮ್ ಅಂತ ಅನಿಸ್ಬಿಡ್ತು. ಅದು ಹಿಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತುಂಬ ದಿವಸ ಆದಮೇಲೆ ತೆಗೆದ್ಬಿಟ್ಟು ತಿಂದರೆ ಹೆಂಗೆ ಅನ್ಸುತ್ತೆ. ಮತ್ತು ಇನ್ನು ಆಮ್ಲೆಟ್ಟು ಪಕ್ಕ ಡಕ್ಕದೇ ಇರ್ತದೆ. ಯಾಕಂದರೆ ಈ ಕಡೆ ಮೆಜಾರಿಟಿ ಚಿಕನ್ಗಿಂತ ಡಗ್ಗಳೇ ಕಾಣಿಸ್ತಾ ಇರುತ್ತೆ. ಏನಪ್ಪ ಈಗ ನಿಮ್ಮ ಕತೆ? ಫೈನಲಿ ಡನ್ ಗೈಸ್. ಒಳ್ಳೆ ಹೆವಿ ಬ್ರೇಕ್ಫಾಸ್ಟ್ ಎಲ್ಲ ಮುಗ್ತದೆ. ಈ ಹೋಟೆಲ್ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಚೆಕ್ ಇನ್ ಆಗೋದಕ್ಕೆ ನಮ್ಮ ಎಂಟ್ರೀಸ್ ಪಾಸ್ಪೋರ್ಟ್ ಇಸ್ಕೊಂಡಿದ್ದಾರೆ. ಚೆಕ್ಔಟ್ ಆಗೋ ಟೈಮಲ್ಲೇ ಒಂದು ಪೇಪರ್ ಕೊಟ್ಟಿದ್ದಾರೆ ಬರೆದ್ಬಿಟ್ಟು. ಅದನ್ನ ಸಬ್ಮಿಟ್ ಮಾಡಿದ್ರೆ ನಮಗೆ ನಮ್ಮ ಪಾಸ್ಪೋರ್ಟ್ ಸಿಗುತ್ತೆ. ಸೊ ಪಾಸ್ಪೋರ್ಟ್ ಕಲೆಕ್ಟ್ ಮಾಡೋಕ್ಕೆ ಅಂತ ಹೋಗಬೇಕು. ಈ ಕಡೆ ಎಲ್ಲ ಹಾಲ್ಗೆ ಸಿಟ್ರೈನ್ ಅಂತ ಹಾಕಿರ್ತಾರೆ. ಇವತ್ತು ಲಾಸ್ಟ್ ಡೇ ಆಫ್ ಥೈಲ್ಯಾಂಡು, ಬ್ಯಾಂಕಾಕು. ಅದಕ್ಕೆ ಈ ಥರ ಸಿಂಪಲ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಆ್ಯಂಡ್ ಹೋಗ್ಬೇಕು ಇವಾಗ. ಅಮ್ಮ ಎಲ್ಲ ಕರೀತಾ ಇರ್ತಾರೆ. ಮೈ ಪಾಸ್ಪೋರ್ಟ್ ಗೈಸ್. ಈ ಬಸ್ಸಲ್ಲಿ ತೋರಿಸಿದ್ನಲ್ಲ, ಸ್ವಲ್ಪ ಸ್ಪೆಷಲ್ ಬಸ್ ಇದು. ಯಾರ ಫೋನು?
ಕೊಡು ಅವ್ರ ಅವಾಗಿಂದ ಅದನ್ನ ತನ ಕೇಳ್ತಾರೆ ಕಿವಿಯಿಂದ ಮೊದಲು ತೆಗಿ ಏನನ್ನ ಮಾತಾಡ್ಬೇಕಾದ್ರೆ ಅಲ್ಲಲ್ಲ ಇಲ್ಲೋ ನಮ್ಮಪ್ಪ ನಮ್ಮನ್ನ ಆತರ ಬತ್ತಿಲ್ಲ ಕಣೋ. ಇವಾಗ ಇರೋ ರೀತಿ ಇವಾಗ ಇರೋ ಚೇಂಜ್ ಆಗ್ತವ್ರೆ, ನಾವ್ ಏನ್ ಮಾಡೋಣಪ್ಪ? ಈ ವರ್ಷ ಇದು ಥೈಲ್ಯಾಂಡ್ ಬಂದಿದ್ರೆ ಮುಂದಿನ ವರ್ಷ ದುಬೈಗೆ ಹೋಗ್ತೀರಾ? ದುಬೈಲಿ ಏನಿಲ್ಲ ಕಣೋ. ದುಬೈಲಿ ಏನಿದೆ ಅಂದ್ರೆ ಇತ್ತ ಜೊತೆಲಿ ಇದೆ ದುಬೈಗೆ ಹೋಗ್ಬೇಕು. ನಾನು ಒಬ್ಬ ಹೋಗಿ ಏನ್ ನೋಡ್ತೀನಿ? ಆಯ್ತಾ ಟ್ರೈನಿಂಗ್ ಇರೋರಿಗೆ ನೋಡ್ಕೊಂಡ್ ಬಂದವ್ರಿಗೆ ಗೊತ್ತಿರುತ್ತೆ. ಇವಾಗ ನಾವ್ ಇಲ್ಲಿ ಬಂದಿದೀವಾ, ನನ್ನ ಜೊತೆ ಕರ್ಕೊಂಡ್ ಬಂದೆ. ಶಶಿ ಹೋಗ್ ಬಂದವನಲ್ಲ ಅದೇ ಗೊತ್ತು. ಗೊತ್ತೇನು ಹೇಳು. ಅಲ್ಲಲ್ಲ ಅಲ್ಲಿ ಹೋಗಿದ್ಯಲ್ಲ, ಇವಾಗ ನೀನು ಅಲ್ಲಿ ಹೋಗಿದ್ದೆ ಕರೆಕ್ಟ್. ಬಿಸ್ನೆಸ್ ಬ್ಯಾಂಡಿಗೆ ಹೋಗಿದ್ದೆ, ಬೇರೆ ಬಿಸ್ನೆಸ್ಗೆ ಹೋಗಿದ್ದ ಹೋಗಿದ್ದಾರ? ಏನಂತಾರ ಈಗ ಪುಷ್ಪ ಇದ್ದಂಗೆ ಡ್ಯಾನ್ಸ್ ಆಡ್ತಾ ಇದ್ರಿ. ಆ ವಿಡಿಯೋದಲ್ಲಿ ಹೋಗ್ತಾವ್ರೆ, ಜೂಮ್ ಮಾಡಿ ಹಿಡ್ಕೊಂಡ್ಬಿಟ್ಟಿದ್ರು. ನಟ ಬಂದ್ಬಿಟ್ಟಿದ್ಯಾ ಕಣೋ ಹಬ್ಬ. ನಾವ್ ಅನ್ಕೊಂಡ್ವಿ ಸಾಧು ನಮ್ಮ ಅಣ್ಣ ಏನೋ ಗೊತ್ತಾಗಲ್ಲ ಅನ್ಕೊಂಡ್ವಿ. ನಮ್ಮ ಅಣ್ಣನ್ ಭಾವನ ಇಲ್ಲ ಇಲ್ಲ ಮಂಜು, ನಿಜ ಇಲ್ಲ, ನನ್ನ ಜೊತೆಲಿ ಇದ್ದೇನೆ. ಇದೇ ಬೆಟ್ಟನೆ ನಾನು ಎಂಜಾಯ್ ಮಾಡಿರೋದು. ಮುಂಚೆನೇ ಇದೆ ನಾವು ಕರ್ನಾಟಕ ಚಾಲ ಹಾಕೊಂಡೋದಾಗ ಅಲ್ಲಿ ಡ್ಯಾನ್ಸ್ ಆಡಿದ್ವಿ. ಈ ತರ ಡ್ಯಾನ್ಸ್ ಎಲ್ಲಾರಿದ್ದೀವಿ. ಈ ತರ ಜಾಗ ಸಿಕ್ಕಿಲ್ಲ ಇನ್ನೇನ್ ಗೊತ್ತಾ, ನಾನು ಬಸ್ಸಲ್ಲೂ ಹೇಳಿದ್ದೀನಿ. ನನ್ಗೆ ಗೊತ್ತಿಲ್ಲ ಯಾರು ಹಿಡಿದವ್ರು, ನಾನಂತೂ ನೋಡಿಲ್ಲ. ಈ ಅಪ್ಪ ಮೊಬೈಲ್ಗ ಯಾರ ಮೊಬೈಲ್ಗ ತೋರಿಸ್ದ ನೋಡೋ, ನಾವ್ ಎಷ್ಟು ಡ್ಯಾನ್ಸ್ ಆಡ್ಬಿಟ್ಟಿದೀನಿ. ನಾನೇ ರೆಕಾರ್ಡ್ ಮಾಡಿಕ್ಕಿದೆ. ಇಲ್ಲಿ ಎಗ್ರಿಬಿಟ್ಟು ಓ ನೀನ್ ಇದ್ರಲ್ಲಿ ಅಡ್ಡ ಬಂದ್ಬಿಟ್ಟಿದ್ದೆ ಕಣೋ. ಇದು ತೋರಿಸಿದ್ರೆ ಪರವಾಗಿಲ್ಲ, ಬೇರೆದೆಲ್ಲ ಡಿಲೀಟ್ ಮಾಡಿ. ನಾನು ಇನ್ನೊಂದು ಹೇಳ್ದೆ, ಬಸ್ಸಲ್ಲಿ ಎಲ್ಲರಿಗೂ ಫ್ಯಾಮಿಲಿ ಇರ್ಬೋದು, ಫ್ಯಾಮಿಲಿ ಇಲ್ಲಂಗೆ ಬಂದಿರ್ಬೋದು, ಎಲ್ಲ LKG ಮಕ್ಳಿಗೆ LKG ಮಕ್ಳಿಗೆ ಬುದ್ಧಿ ಇರಲ್ಲ. ಹೇಳ್ತೀನಿ ಮಕ್ಳುಗಳು ಕ್ಲಾಸ್ಗೆ ಎಲ್ಲ ಬಂದ್ಮೇಲೆ ನಾವೆಲ್ಲ ಫ್ರೆಂಡ್ಸ್ ಆಗ್ಬೇಕು, ನಾವೆಲ್ಲ ಫ್ರೆಂಡ್ಸ್ ಆಗ್ಬೇಕು. ಪಾಪುಟ ಇಲ್ಲಿ ಕೂತ್ಕೊ, ಅಲ್ಲಿ ಕೂತ್ಕೊಂಡ್ಬಿಡ, ಒಬ್ನೇ ಕೂತ್ಕೊಂಡ್ಬಿಡ್ತೀವಿ. ನಾನು 4 ಅವರ್ 12 ಗಂಟೆ ತನಕ ಜೊತೆಲಿ ಕೆಲಸ. ಆಮೇಲೆ ಅದೇ ಡ್ಯೂಟಿ, ಅದೇ ಮನೆ, ಅದೇ ಬಿಲ್ಡಿಂಗು, ಅದೇ ಪ್ಲಾಸ್ಟಿಕ್ ಕಾರು. ಎಂತ ಬಗ್ಗೆ ಮಾತಾಡಂಗಿಲ್ಲ. ಫ್ಯಾಮಿಲಿ ಒಂದು ತುಂಬಾ ಜನ ಇದ್ದಾರೆ. Number 1 Goya Temple. Second one is Common Temple, supported by Common Temple. ಈ ಕಡೆ ಬುದ್ಧಿಸ್ಟ್ 94% ಇರೋದು. 2 ತರ ಡಿವಿಷನ್ ಇದೆ ಅಂತ, ರಾಯಲ್ಸ್ ಅಂದ್ರೆ ಒಂದು ಕಾಮನ್ ಫ್ಯಾಮಿಲಿ ಅಂತ. ಹಂಗೆ ಅದ್ರ ಕೂಡ ಡಿವಿಷನ್ ಇದ್ದೇ ಇರುತ್ತೆ. Statue is the real gold. It's 19 karat gold. Yeah. And weigh about 5.5 ton. 5,500 kilogram. 19 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಮಾಡಿರೋ And the Buddha statue 500 kg ಅಂತೆ. more than 700. Yeah. Oh. 700 years ago. Yes. ಗೈಸ್ ಇವರೇ ಶೂ ವೇರ್ ಮಾಡು ಅಂತ ಹೇಳ್ತಾವ್ರೆ. No problem. We are hot. We are hot. ಎಲ್ಲ ಬಿಸಿ ಇರುತ್ತೆ ಅಣ್ಣ, ನಾವೇ ಹಾಟ್ ಆಗಿದ್ದೀವಿ ಅಂತ. ಅವರೆಲ್ಲ ಶೂ ಹಾಕೊಂಡೆ ಬಾ ಅಂತ ಅಡ್ವೈಸ್ ಮಾಡ್ತಾರೆ. ನಾವೆಲ್ಲ ಶೂ ಬಸ್ಸಲ್ಲೇ ಬಿಟ್ಟು ಬಂದಿದ್ದೀವಿ. ಏನ್ ಮಾ ಶೂ ಒಳಗಡೆ ಬಿಟ್ಟಿಲ್ಲ? ಅಮ್ಮ ಇದು 40 ಬಾಟಿಗೆ ಸಿಗ್ತವೆ. ಪಟಾಯದಲ್ಲಿ 60 ಬಾಟಿ ಇರ್ತದೆ. ಗಾಯ್ಸ್ ಇಲ್ಲಿ ಇಂಡಿಯನ್ ಕರೆನ್ಸಿ ವರ್ಕ್ ಆಗ್ತಾ. ಇಂಡಿಯನ್ ಕರೆನ್ಸಿ ಪೇಮೆಂಟ್ ತಗೋತಾವ್ರಿ ಈ ಕಡೆ ನೋಡಿ 1.30 ಸಾರಿ ಎಲ್ಲ ನಿಂತ್ಕೊಳಂಗಿಲ್ಲ. ಈಗ ಈ ಬಿಸಿಲು ಸ್ವಲ್ಪ ಬಿಸಿ ಆಗ್ತಾ ಐತೆ. ಈ ಥರ ಎಲ್ಲ ಹಾಕೋಣಂಗಿಲ್ಲ ಗೈಸ್. ಇವಾಗ ಒಂದು ಗ್ರೂಪ್ ಫೋಟೋ ತಗೊಳಕ್ಕೆ ಅಂತೆಲ್ಲ ಕರೆಸ್ತಾ ಇದ್ದಾರೆ. ಈ ಕಡೆ ಯಾರ್ದು ಫೋಟೋ ಇದೆ, ಯಾರ್ದು ಗೊತ್ತಿಲ್ಲ. ಮತ್ತೆ ಇದು ಎಂಟ್ರೆನ್ಸು, ಅದೇ 5,500 kg ಗೋಲ್ಡನ್ ಟೆಂಪಲ್. ಇದು ಗೋಲ್ಡ್ ಅನ್ಸುತ್ತೆ. ಫೈನಲಿ ಗೈಸ್ ಈ ದೇವಸ್ಥಾನ ದರ್ಶನ ಎಲ್ಲ ಮುಗಿತು. ಒಳಗಡೆ ವೀಡಿಯೋ ಎಲ್ಲ ಇರಲಿಲ್ಲ, ಸೆಲ್ಫಿ ಎಲ್ಲ ಇರಲಿಲ್ಲ, ಆದರೆ ಫೋಟೋ ಎಲ್ಲ ಇತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ, ಅದಕ್ಕೆ ಫೋಟೋಸ್ ಇಟ್ಕೊಂಡಿದ್ದೀನಿ ಸ್ವಲ್ಪ. ಹಂಗೆ ಹೇಳಿದ್ರನ್ನ ಈ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಯಾರು ಗೊತ್ತಿರೋ ಒಂದು ಕಮೆಂಟ್ ಹಾಕ್ಬಿಡಿ, ಹೂ ಇಸ್ ದಿಸ್ ಪರ್ಸನ್. ಗೈಸ್ ಇಲ್ಲೊಂದು ಸೀರೆ ಇಕ್ಕಿದ್ರು ಮಡ್ಲಕ್ಕಿಗೆ ಅಂದ್ಬಿಟ್ಟು ಈಸ್ಕೊಳ್ಳೋಣ ಅಂತ ಹೋದ್ರೆ ಅದು ಮನೆಗೆ ಇಲ್ವಂತೆ, ಬರೀ ದೇವಸ್ಥಾನಕ್ಕೆ ಅಂತ ಹೇಳಿದ್ರೆ. ಅದು ಮಡ್ಲಕ್ಕಿಗೆ ದೇವ್ರಿಗೆ ಕೊಡ್ಬೇಕು, ಅದು ಮನೆಗೆ ಕೊಡಲ್ಲ ಅಂತ.
ಸೀರೆ ಕಮ್ಮಿ ಅರ್ಥ ಮಾಡ್ಕೋಬೇಕು. ನಾನು ನೋಡಿದೆ ಅಲ್ಲಿ ಸೀರೆ ಕಮ್ಮಿಗಿತ್ತು ಅಂತ ತಗೊಳ್ಳೋಣ ಅಂತಿದ್ದೆ. ಗೈಸ್ ಈ ಕಡೆ ಏನಪ್ಪ ಊದ್ಗಡ್ಡೆನೂ ಹಚ್ತಾರೆ, ಕ್ಯಾಂಡ್ಲ್ ಕೂಡ ಇಕ್ತಾರೆ. ಹೆಂಗೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಕಡ್ಡಿ ಹಚ್ಬಿಟ್ಟು ನಮ್ಮ ಕೈ ಮುಕ್ಕೊಂಡು ದೇವ್ರ ವಿಷಯಕ್ಕೆ ಅಂತ ಬಂದ್ರೆ ಅಮ್ಮ ಹಂಗೆ ಮುಳುಗೋಗ್ಬಿಡುತ್ತೆ. ನನ್ನ ಮಕ್ಕಳಿಗೆಲ್ಲ ವಿದ್ಯೆ ಬಿದ್ದಿತ್ತು. ಒಳ್ಳೆ ರೀತಿ ಹೋಗುತ್ತಮ್ಮ ಯಾರೋಗುತ್ತೆ. ಎರಡು ಸಪ್ರೇಟ್ ಆಗಿ ಎತ್ತಿಕೊಂಡು ಒಂದು ಜೋಬಲ್ಲಿ ತೋರಿಸ್ತಾ ಇಲ್ಲ ಬೇರೆ ಯಾರಿಗೂ ಎತ್ತಿಕೊಂಡು ಅದಕ್ಕೆ ಹೇಳಿದ್ರು ರಾಘವನ್ ಕರ್ಕೊಂಬಕ್ಕ. ರಾಘು ಆದ್ರೆ ರಾಘುನ ಎಷ್ಟ ಪರವಾಗಿಲ್ಲಕ್ಕ, ಎಲ್ಲ ತೋರಿಸ್ತಾನೆ. ಸೀಕ್ರೆಟ್ ಏನ್ ಸೀಕ್ರೆಟ್? ನಂತರ ಯಾರು ಬರಲ್ಲ, ನಂತರ ಯಾರು ಇರಲ್ಲ. ಬಿಡಲ್ಲ ಇದೆಲ್ಲ ಬಿಡು ಅಣ್ಣ ಅಕ್ಕ ಜೋಬಲ್ಲಿ ಐತಕ್ಕ. ಅಯ್ಯೋ ಅಮ್ಮ ನಂಬ್ತಾನೆ ಇಲ್ಲಪ್ಪ. ಮಾಮ ಹೇಳ್ತಾ ಇಲ್ಲ ಅಲ್ಲಿ 3 ಜನ ಅಂತ. ಇದೆಲ್ಲ ನಾನು ತಗೊಂಡಿದ್ದೀನಿ, ನನಗೆ ಗೊತ್ತು. ಇಲ್ಲಕ್ಕ ಒಂದ್ ಜೋಬಲ್ಲಿ ಇದೆರಡ ಅದು ಕವರ್ 4 ಇದೆಯಾ? ಇದು ಆದ್ರೆ ಅದಿಲ್ಲ ಸರ್ ಅಲ್ಲಿ ತುಂಡದು ಸುಮ್ಮನಿರ್ರಿ, ನಂಗೆ ಗೊತ್ತು. ಅದೇ ನಂಗೆ ಗೊತ್ತಿಲ್ಲಪ್ಪ. ಏನಾದ್ರು ತಗೋಬೇಕಂದ್ರೆ ಕಾಸು ಇರ್ಬೇಕು. ಕಾಸು ಇದ್ರೆ ನನ್ನ ಹತ್ರ ಹೋಗ್ಲಿ. ಅವಾಗ್ಲೂ ನನ್ನ ಮನೆ ಕಾಲೇಜಲ್ಲಿ 1,000 ರೂಪಾಯಿ ಎತ್ಕೊಂಡು ಹೋಗಿದ್ದಲ್ಲ. ಆ 1,000 ಕಾಣಿಸ್ತೈತೆ ಫೋನ್ ಹಿಂದ್ಗಡೆ ಇಟ್ಕೊಂಡು ನೀನೇ ಖಾಲಿ ಮಾಡ್ಕೊಳ, ಕೊಟ್ಟಿರೋದು ಖರ್ಚು ಮಾಡಕ್ಕೆ ಅಲ್ವಾ? 1,000 ರೂಪಾಯಿ ಗೊತ್ತಿಲ್ಲಂಗೆ ತಗೊಂಡಿದ್ದೆ, ಗೊತ್ತಿಲ್ಲಂಗೆ 2,000 ಇಸ್ಕೊಂಡು ಹೋದಲ್ಲ. ಇಲ್ಲ ತೋರ್ಸ್ಬಿಡ ತಗೊಂಡು ನೀನ್ ಬಿಡ. ಅಮ್ಮ ಇಲ್ಲ ಅಮ್ಮ ಬಿಡ್ತದ. ಎಚ್ಚರಿಕೆ ಆಗಿದ್ದಕ್ಕೆ ಅಮ್ಮ 1,000 ತಗೊಂಡಿದ್ದೀನಿ ಅಂತ. ಇಲ್ಲಾಂದ್ರೆ ಅವ್ನ ಪಾಡಿಗೆ ಹೋಗಿ ಬಂದು ಬೆಳಗ್ಗೆ ಹೇಳ್ತಿದ್ದ. ಅವ್ನು ಹೋಗೋದು ನನಗೆ ಹೇಳ್ತಿದ್ದ. ನಂತ 2,000 ಇಸ್ಕೊಂಡ, ನಂತ 2,000 ಇಸ್ಕೊಂಡ. ಬಿಟ್ಟು 1,500 ಹಾ 1,000 ಇಸ್ಕೊಂಡಿದ್ದು 1,000 ಇಸ್ಕೊಂಡು ಮಾಮ ಹತ್ರ ಕೊಡ್ತೀನಿ ಅಂತ ಇಸ್ಕೊಂಡೆ. ಹಂಗೆ ಏನ್ ಖರ್ಚು ಗಿಫ್ಟ್ ತಗೊಳಕ್ಕೆ ಇಲ್ಲ ಸುಮ್ಮನೆ ಖರ್ಚು ಮಾಡಕ್ಕಿರ್ಲಿ ಅಂತ ಇಸ್ಕೊಂಡೆ. ಹಾ ಮಾಡಿದೆ. ಅಲ್ಲಿ ತಿನ್ನಕ್ ಖರ್ಚು ಮಾಡ್ಕೊಂಡೆ. ತಿನ್ನಕ್ ಓಕೆ, ತಿನ್ಕೋ ಪರವಾಗಿಲ್ಲ. ಬೇರೆ ಏನ ಅಕ್ಕ ಏನ್ ತಿನ್ನಿಲ್ಲ ರೆಸ್ಟೋರೆಂಟ್ ಅಷ್ಟು ಊಟಗಳಿದ್ವು. ರಾತ್ರಿ 1:30 ಹೋಗಿರೋದು. ಹಾ ಹಂಗಾರೆ ಹೋಗೋಣ ನಾವು. ಹಂಗಾರೆ ಚಿಕ್ಕಣ್ಣನೇ ಇರ್ಲಿಲ್ಲ. ಅವತ್ತೆಲ್ಲ ಕಣೋ ಮೊನ್ನೆ ನಾವು ಹೋಗಿದ್ವಿ ಸರ್, ನಾವೆಲ್ಲ ನಾನಿದ್ವಿ ಸರ್, ನಾನು ಟೈರ್ಡ್ ಆಗಿ ಆಗಾಳಪ್ಪ ರೂಮಲ್ಲೇ ಮಲಗಿದ್ದೀನಿ ಅಂತ ಹೇಳಿದ್ನಲ್ಲ ಅಣ್ಣ, ಹೆಂಗ್ ಹೋಲ್ಬಿಟ್ಟು ನೋಡು. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನು. ಇವಾಗ ಹೇಳಿ ಸಂಜೆ ಏನ್ ಮಾಡ್ತಾ ಇದ್ಯಾ? ಇವಾಗ ಎದ್ದಿದ್ಯಾ? ಏನಕ್ಕೆ ಇವಾಗ ಎದ್ದೆ ನೀನು? ಮಲ್ಕೊಂಡ್ ಅರ್ಧ ಗಂಟೆ ಆದ್ಮೇಲೆ ಇದ್ದಾಳತ್ತಾನೆ. 12 ಗಂಟೆ ಕರೆಕ್ಟ್ ಆಗಿ ನಾನು ಮೆಸೇಜ್ ನೈಟ್ ಫೋನ್ ಮಾಡಿದ್ದೆ, ಅವ್ರು ಫೋನ್ ಎತ್ತಿರಲಿಲ್ಲ. ಅದ್ ನೋಡ್ಕೊಂಡು ಫೋನ್ ಮಾಡಿದ್ದಾರೆ. ಇಲ್ಲೇ ಐತಲ್ಲ ನಿನ್ ಬ್ಯಾಗೆಲ್ಲ ನಂದಲ್ಲ ಬ್ಯಾಗ್ ಇದು. ಓ ಆ ಬ್ಯಾಗ ಇಲ್ಲೇ ಇದೆ. ಹೇಳ ಒಂದ್ ಫೋನ್ ಮಾರಿದ್ದೇನ ನೀನು? ಇಲ್ಲ ಮಾಡಿಲ್ಲ. ಮಾಡಿದ್ರೆ ಮತ್ತೆ ಅದನ್ನು ವಿಡಿಯೋ ಮಾಡಿ ಉರಿಸ್ತಾನೆ ಅಂತ ವಿಡಿಯೋ ಹಾಕ್ಬಿಡ್ತೀಯ ಅಂತ. ಬ್ಯೂಟಿಫುಲ್ ಪಾಯಿಂಟ್. ಮಾಮ ಕೊಡಿಲಿ. ಸಂಜೆ ಈ ಊರಲ್ಲಿ ಬಿರಿಯಾನಿ ಬೇಕಾ ನಿಂಗೆ? ತರಷ್ಟ ಹೋಗ್ಬಿಡುತ್ತೆ ಹೇಳು. ಅವೆಲ್ಲ ನಮ್ ಗ್ಯಾಂಗ್ಗೆ ಹಂಗೆ ಮೀಟ್ ಆದ್ರು ಮಾತಾಡಿಸ್ತಾ ಇದ್ದೆ. ಹೇಳು. ಮಾತೇ ಇಲ್ಲ. ಗೈಸ್ ಈ ಕಡೆ ರೋಡಲ್ಲಿ ನಾವು ಅಲ್ಲಿ ಮುಂದೆ ಲೆಫ್ಟ್ ತಗೋತೀವಿ ಅನ್ಸುತ್ತೆ, ಅದಕ್ಕೆ ಈ ಲೈನಿಗೆ ಬಂದವ್ರೆ. ಪಕ್ಕದಲ್ಲಿ ಅಷ್ಟು ಖಾಲಿ ಇದ್ರು ಕಡೆ ಇವರು ಬಸ್ ಡೈವರ್ಷನ್ ತಗೊಂಡು ಓವರ್ಟೇಕ್ ಮಾಡ್ಕೊಂಡು ಹೋಗಿಲ್ಲ. ಫುಲ್ ಪೇಷನ್ಸ್ ಐತಪ್ಪ ಈ ಕಡೆ ಡ್ರೈವರ್ಸ್ಗೆ. ಗೈಸ್ ಊಟಕ್ಕೆ ಅಂತ ಬಂದಿದ್ದೀವಿ. ಲಗೇಜ್ ಎಲ್ಲ ಬಸ್ಸಲ್ಲೇ ಬಿಟ್ಟಿದ್ದೀವಿ. ಬರೀ ಅರ್ಧ ಗಂಟೆ ಊಟಕ್ಕೆ, ಆದರೆ 12:30 ಊಟ ಅಂತ. ಫಾಲೋ ಮಾಡ್ಬೇಕಂತ ಊಟಕ್ಕೆ. ಟೈಮ್ ಇವಾಗ 11:30. 12:30ಗೆ ಲಂಚ್ ಸ್ಟಾರ್ಟ್ ಆಗುತ್ತಂತ. ಅಲ್ಲಿವರೆಗೂ ರೌಂಡ್ ಆಗ್ತಾ ಇರಬೇಕು. ಇವಾಗ ಲಂಚ್ ಯಾವ ಕಡೆ ಸಿಗುತ್ತೆ ಅಂತ ತೋರಿಸ್ಕೊಂಡು ಕರ್ಕೊಂಡಿರ್ತಾರೆ. ಗೈಸ್ ಇದು ಥೈಲ್ಯಾಂಡ್ನ ಒಂದು ದೊಡ್ಡ ರೋಡು. ದೊಡ್ಡದಾಗೈತೆ ನೋಡಿ ರೋಡ್ ಇದು. ಅಕ್ಕಪಕ್ಕ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ಗಳವೆ, ಮಾರ್ಕೆಟಿಂಗ್ ಕಾಂಪ್ಲೆಕ್ಸ್ಗಳವೆ. ಈ ಕಡೆ ನನಗೆ ಧೂಳು ಫೀಲ್ ಆಗ್ತಾ ಇಲ್ಲ ಗೈಸ್. ನನಗೆ ಧೂಳು ಇದ್ದಾವೆ, ಗಲೀಜು ಇದ್ದಾವೆ, ಆದರೆ ಯಾವುದು ಎಗರುತ್ತಾ ಇಲ್ಲ. ಅವಾಗ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾವ್ರೆ, ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಅಮ್ಮಗೆ ಏನು ಅನ್ಸುತ್ತೆ ಕೇಳೋಣ ಬಿಡಿ. ಈ ರೋಡ್ ಬಗ್ಗೆ ಏನು ಅನಿಸ್ತಾ ಇತ್ತು ನಿಮಗೆ? ಈ ರೋಡು ಧೂಳು
ಡಸ್ಟ್ ಪೊಲ್ಯೂಷನ್ನು ಇಲ್ಲ, ನೀಟಾಗಿದೆ, ಗಲೀಜ್ ಜಾಸ್ತಿ ಇಲ್ಲ. ಹಾಂ. ಎಷ್ಟೊಂದು ಜನ ಓಡಾಡ್ತಾರೆ, ಎಷ್ಟು ನೀಟಾಗಿ ಇಟ್ಟಿರ್ತಾರೆ. ನಮ್ಮೂರು ಯಾವ ಥರ ಇದ್ರೆ ಆಗುತ್ತೆ ಅನ್ಕೊಂಡಿದ್ಯಾ? ಆಗಲ್ಲ. ಎಲ್ಲ ಮಿಕ್ಸಿಂಗ್ ಅಲ್ವಾ ನಮ್ಮೂರಲ್ಲಿ. ಇಲ್ಲಿ ಅವ್ರ ಕಡೆಯವರು ಇರೋದು ಹಿಂಗೆ ಹೆಂಗಂದ್ರೆ ಹಂಗೆ ಬೇಡ. ಚೆನ್ನಾಗಿದೆ ಅರೆ ಈ ಕಡೆ ಸ್ಟೇ ಮಾಡೋಕ್ಕಾಗಲ್ಲ. ನಮ್ಮ ಹ್ಯಾಬಿಟೇಷನ್ ಬೇರೆ ಥರ ಇದೆಲ್ಲ, ಇಲ್ಲ ಫುಡ್ ಎಲ್ಲ ತಿನ್ಕೊಂಡು ಈ ಕಡೆ ಆರಾಮ ಬದುಕೋಕ್ಕಾಗಲ್ಲ. ಮಾಮ ಚೆನ್ನಾಗೈತೆ ಮಾಮ ಇದು. ಹಾಂ, ಈ ಕಡೆ ಫೀಮೇಲ್ ಕೌಂಟ್ರಿಗೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಪರವಾಗಿಲ್ಲ. ನನಗೆ ರೇಟ್ ಎಲ್ಲ ಗೊತ್ತಿಲ್ಲ. 250 ಅಂದರೆ 750 ಆಯಿತು ಒಂದು ಪೀಸ್ಗೆ. ಇದು 750 ಅಂತೆ. ಯಾವ ಮೆಟೀರಿಯಲ್ ನೋಡಿಲ್ಲ, ಆದರೆ ಅದು ಮಾತ್ರ ಸೂಪರ್ ಆಗಿತ್ತು ಮೇಲ್ಸ್ದು. ಆ ಲೈಕ್ರಾ ಮೆಟೀರಿಯಲು ತುಂಬ ಕಮ್ಮಿ ಸ್ಟೋರ್ಸಲ್ಲೇ ಸಿಗೋದು, ತುಂಬ ಕಾಸ್ಟ್ಲಿ ಇದೆ. ಇದು ಸ್ವಲ್ಪ ಕಮ್ಮಿ ಸಿಗ್ತೈತೆ ಅಂದಾಗ ತಗೋಬೇಕು ಅಂತ ಅನಿಸ್ತು. ಥೈಲ್ಯಾಂಡ್ 100 ಬಾತ್, ನಾಟ್ ಇಂಡಿಯನ್ ರುಪೀಸ್. ಇಂಡಿಯನ್ ರುಪಿ 100 ರುಪೀಸ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಇದು 100 ರೂಪಾಯಿ ಗೊತ್ತಾ ಕೆಲವು ವರ್ಡ್ಸ್ಗಳನ್ನ ಕಲ್ತವ್ರೆ. Same price. 100. Yellow t-shirt 100 baht. This is frock type. ಲೈಕ್ರಾ ಮೆಟೀರಿಯಲ್, Not the lycra. Lycra, yeah, lycra. ಲೈಕ್ರಾ ಅಂದ್ರೆ ಏನು? ಒಂಥರ ಮೆಟೀರಿಯಲ್ ಟೈಪ್ ಅದು. ಇದು ಕಾಟನ್ ಮೆಟೀರಿಯಲ್ ಇದು. ಚೆನ್ನಾಗಿದೆ. ಇದು ಲೈಕ್ರಾ ಮೆಟೀರಿಯಲ್. Only 100 baht is fixed price, no more bargaining. ಇನ್ ಸ್ವಲ್ಪ ಕಮ್ಮಿ ಮಾಡಿ ತಗೋತೀವಿ ಜಾಸ್ತಿ. ಸ್ವಲ್ಪ ಕಮ್ಮಿ already ಕಮ್ಮಿ ಅಣ್ಣ. ನೋ, ದಿಸ್ 100 ಹೇಳಿದಿರಲ್ಲ, ಇನ್ನು ಲೆಸ್ ಯು ಟೇಕ್. One piece 120 na, I give you 100 baht na. ನಾವು ಇವಾಗ ನಾವು 120. ಓಹೋ, ಅಲ್ಲಿ 1 piece 120 ಅಂತ. Thank you. Yeah, see, fix. Because of me only this payment happening, you know. Kannada speaking, more purchasing. Speak more, you get more. No have customer na. That they'll come here, I'll bring them here, okay. ಇವಾಗ ಈ ಕಡೆ ಇನ್ನೊಂದು ಜಾಗಕ್ಕೆ ಬಂದಿದ್ದೀವಿ. ಈ ಕಡೆ ಫುಲ್ ಹ್ಯಾಂಡ್ ಶರ್ಟ್ಗಳು ಸಿಗ್ತಾವಂತೆ. ನೋಡಿ ಎಷ್ಟು ಶಾಪಿಂಗ್ ಹೊಡೆದೆ ಈ ಕಡೆ ಮಾರ್ಕೆಟಲ್ಲಿ. ಮತ್ತು ಈ ಕಡೆ ನಾನೊಂದು ಜಾಕೆಟ್ ತಗೊಂಡಿದ್ದೀನಿ, ಒಂದು ಬ್ಲ್ಯಾಕ್ ಕಲರ್ ಜಾಕೆಟ್. ಅದ್ರ ಬಗ್ಗೆ ಜೊತೆಗೆ ಕಾಲೇಜ್ಗೆ ಅಂತ ಒಂದು ಬ್ಯಾಗ್ ತಗೊಂಡಿದ್ದೀನಿ. ಸೊ ಡಿಫ್ರೆಂಟ್ ಆಗೈತೆ ಅಂದ್ಬಿಟ್ಟು ಸರಿ ಬನ್ನಿ ಹೋಗೋಣ. ಇವಾಗ ಎಲ್ಲ ಕಾಲ್ ಮಾಡಿ ಹೋಗಿತಾವ್ರೆ ಎಲ್ಲಿದೆಯಾ ಅಂದ್ಬಿಟ್ಟು. ನನ್ನ ಪ್ರಕಾರ ಊಟ ಎಲ್ಲ ಹೋಗಿರುತ್ತೆ, ಬಸ್ ವೆಯ್ಟ್ ಮಾಡ್ತಾ ಇರುತ್ತೆ. ಗೈಸ್ ಅದ್ರ ವ್ಯಾಲ್ಯೂ ಗೊತ್ತಾಯಿತು. ಒಳಗಡೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಕ್ಕೆ 12,000 ಗೈಸ್, 12,000. ಅದು ಮತ್ತು ಈ ಒಂದು ಕವರು ನಂದು ಒಂದು 850,000 ಅಂದ್ಕೊಂಡು ನನ್ನೊಂದು 12,000 ಅವ್ರದ್ದು. ಎಷ್ಟು ದೊಡ್ಡದಾಗಿ ಶಾಪಿಂಗ್ ಮಾಡ್ತಾರೆ ಗೊತ್ತಾ. ಇಷ್ಟು ದೊಡ್ಡ ರೋಡಲ್ಲಿ ಆದಷ್ಟು ಈ ಲೈನ್ ದಾಟಿ ಆ ಕಡೆ ಎಲ್ಲ ಹಿಂಗಿಂದ ಹಿಂಗೆ ಪಾಸ್ ಆಗ್ತದೆ, ಈ ಲೈನ್ ದಾಟಿ ಈ ಕಡೆ ಮಾತ್ರ ಹಿಂಗಿಂದ ಹಿಂಗೆ ಪಾಸ್ ಆಗ್ತಾರೆ. 2 ವೇ ರೋಡೆ, ಸ್ವಲ್ಪ ಚಿಕ್ಕದಾಗೈತೆ ಒಂದು ಸೈಡ್ ವೇ. ಫುಡ್ ಟೈಮ್ ಗೈಸ್, ಅದೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ತಗೊಂಡೋಗ್ಬೇಕಬ್ರಾ ಗೈಸ್. ನಮ್ಮದು ಸೀನೆಲ್ಲ ಮುಗ್ದದೆ. ಇವಾಗ ನಾವು ಸೀದಾ ಏರ್ಪೋರ್ಟ್ಗೆ ಹೋಗ್ಬೇಕು. ಲೇಟ್ ಆದರೆ ಫ್ಲೈಟ್ ಮಿಸ್ ಆಗೋಯ್ತದೆ ಅಂದ್ಬಿಟ್ಟು Your flight time around 5 p.m. and you need 3 hours for check-in before the time. 3 ಅವರ್ ಬೇಕಂತೆ ಈ ಕಡೆ ಈ ಕಂಟ್ರಿ ಚೆಕ್ ಇನ್ ಆಗಕ್ಕೆ. 1 hour. ಫ್ಲೈಟ್ಗೆ ಹೋಗಕ್ಕೆ ಮುಂಚೆ. ಇವಾಗ ನಮ್ಮ ಮಾವ ರಿವ್ಯೂ ಕೊಡ್ತಾರೆ ಹಿಂಗನ್ಸ್ತು ಅಂದ್ಬಿಟ್ಟು. ಹಲೋ ಹಾ, ಈ ಟ್ರಿಪ್ ಹೆಂಗಿತ್ತು ನಿಮ್ಗೆಲ್ಲ? ಸೂಪರ್. ನಾನು ಕೇಳ್ತಾ ಇದೀನಿ, ನನ್ಗೆ ಹೇಳಿ. ಈ ಕಮಿಟಿ ಕಡೆಯಿಂದ ಒಳ್ಳೆ ಟ್ರಿಪ್ ಇತ್ತು, ಒಳ್ಳೆ ಎಂಜಾಯ್ ಮಾಡಿದೀವಿ. ಮತ್ತು ಈ ಟ್ರಿಪ್ ತುಂಬಾ ಎಲ್ಲರಿಗೂ ಖುಷಿ ಕಟ್ಟದೆ. ಬಿಸ್ನೆಸ್ ಹಂಗೆ ಚೆನ್ನಾಗಿ ನಡೀಲಿ. ಆಮೇಲೆ ಈ ತರ ಇರೋರು 4 ಜನ ಇದಾರೆ, ಅವ್ರ ಹೆಸರು ಗೊತ್ತಾಗಲ್ಲ. ಸ್ವೀಟಿ, ಆಮೇಲೆ ಸಾಸ, ಆಮೇಲೆ ಇದು ಪಲಾವ್. ಗೊತ್ತಿಲ್ಲ ಸುಮ್ಮನೆ. ಅಂದ್ರೆ ಈ ಟ್ರಿಪ್ ಡ್ರೈವರ್ ಕೂಡ 8 ಜನ ನಮ್ಗೆಲ್ಲ ತುಂಬಾ ಕರೆಕ್ಟ್ ಕರ್ಕೊಂಡು ಹೋಗಿ ಕರ್ಕೊಂಡ್ ಬಂದಿದ್ದಾರೆ. ನಮ್ನೆಲ್ಲ ಖುಷಿ ಕಳ್ಸಿದ್ದಾರೆ. ಆಮೇಲೆ ನಮ್ಮಿಂದ ಲೇಟ್ ಆಗದೆ ಪಾಪ ಅವ್ರಿಗೆ, ಹಂಗೂ ಕೂಡ ಅರ್ಜೆಂಟ್ ಮಾಡ್ಕೊಂಡು ಇರೋ ಟ್ರಿಪಲ್ ತೋರಿಸಿದ್ದಾರೆ. ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್. ಫುಲ್ ಡ್ಯಾನ್ಸ್ ಅಪ್ಪ, ಎಲ್ಲ ಇಲ್ಲಿಗೆ ಒಂದು ಎಂಜಾಯ್ ತರ ಬಂದಿದೀವಿ. ಎಂಜಾಯ್ಗೆ ಇದ್ಬಿಡೋಣ ಎಲ್ಲಾರು. ಇದನ್ನ ಯಾರು ಬ್ಯಾಟಿಗೆ ಯೂಸ್ ಮಾಡ್ಕೋಬಹುದು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಯಾರಿಗೆ ಅಪ್ಪ ಡ್ಯಾನ್ಸರ್ಗೆಲ್ಲ ಥ್ಯಾಂಕ್ಸ್. ಒಳ್ಳೆ ಎಂಜಾಯ್ ಕಟ್ರು ನಮ್ಗೆಲ್ಲ. ಬಾಯ್ ಲಾಯ್ ಡೋಂಟ್ ವರಿ. ಗುಡ್. ಗೈಸ್ ಇವಾಗ ಸ್ವೀಟಿ ಅವ್ರಿಗೆ ಇಲ್ಲಿ ಟ್ರಾವೆಲ್ ಮಾಡ್ರೆ ಎಲ್ಲರ ಕಡೆಯಿಂದ ಒಂದು ಗೌರವ ನಿಧಿ ಅಂತ ಕೊಡ್ತಾ ಇದ್ದಾರೆ ಫಾರ್ ಸ್ವೀಟಿ.
ಥ್ಯಾಂಕ್ ಯು. ಗೈಸ್ ಏರ್ಪೋರ್ಟ್ ಹತ್ರ ಬಂದಿದ್ದೀವಿ. ಸೀದಾ ಫ್ಲೈಟ್ ಹಾಕೊಂಡು ಮನೆ ಕಡೆ ಹೋಗೋದು. ಒಳ್ಳೆ ಜರ್ನಿ, ನೈಸ್ ಎಕ್ಸ್ಪೀರಿಯನ್ಸ್. ನೋಡಿ ಏರ್ಪೋರ್ಟ್ ಹೆಸರು ಸ್ವರ್ಣಭೂಮಿ ಅಂತ ಇದ್ದಾರೆ, ಥೈಲ್ಯಾಂಡ್. ಮಾವ, ನಾವು ಇದು ಮನೆ ದೇವ್ರ ಪೂಜೆ ಮಾಡಿದಾಗೆಲ್ಲ ಕರಿಮೆ ಕಿಂಚನ್ ಅಂತ ಮಾಡ್ತೀವಲ್ಲ, ನೋಡಿ ಹಂಗೆ ಇದೆ ಆ ಕಡೆ. ಇಲ್ಲೆಲ್ಲ ಅದೇ ಕಣ ಫೇಮಸ್ಸು. ಶಿಲೆ ನೋಡ್ತಾ ಇದ್ದೀನಿ, ತುಂಬ ದೊಡ್ಡದಾಗೈತೆ. ನೋಡಿ ಸ್ವಲ್ಪ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಹೆಂಗಿದೆ. ಈ ಕಡೆ ಇರೋ ಹೆವಿ ಸ್ಟೋರ್ಸ್ಗಳು ಡಿ-ಮಾರ್ಟ್ ಇದೆಯಲ್ಲ ನಮ್ಮ ಕಡೆ, ಡಿ-ಮಾರ್ಟ್ಗಿಂತ ಜಾಸ್ತಿ ಸ್ಟೋರ್ಗಳು ಈ ಕಡೆ 7-Eleven ಅದೇ. ಇದು ಒಂದೇ ಇರೋದು, ಇದು ಬಿಟ್ಟರೆ ಬೇರೆ ಯಾವ ಸ್ಟೋರು ಇಲ್ಲ. ಡಿ-ಮಾರ್ಟ್ ಬಿಟ್ಟರೆ ರಾಯಲ್ ಮಾರ್ಟು ಮತ್ತು KPN ಮಾರ್ಟ್ ಅಂತ ತುಂಬ ಇದ್ದಾವೆ. ಆದರೆ ಈ ಕಡೆ 7-Eleven ಒಂದೇ. ಒಮ್ಮೆ ಹೆಂಗಿದೆ ಚೆಕಿಂಗ್ ಈ ಸದ್ಯ? ಇವತ್ತು ಸೂಪರ್. ಲಾಸ್ಟ್ ಟೈಮ್ ಚೆಕಿಂಗ್ ಮಾಡಿದಾಗ ಮಮ್ಮಿನ ಸಪ್ರೇಟ್ ಆಗಿ ಲಾಕ್ ಹಾಕೊಂಡ್ಬಿಟ್ಟಿದ್ರು, 3-4 ಜನ ಹುಡುಗಿದ್ರು ಅಂತ. ಹೌದು, ಹೋಗ್ಬೇಕಾದ್ರೆ ಬರೀ ಹೆಣ್ಮಕ್ಳೇ ಹೋಗಿ ಒಂದೇ ಲೈನಲ್ಲಿ ನಿಂತ್ಕೊಂಡ್ವಿ. ಆಮೇಲೆ ಡೌಟ್ ಬಂದ್ಬಿಟ್ಟು ಲಾಕ್ ಹಾಕೊಂಡ್ಬಿಟ್ಟಿದ್ರು. ನಂಗೆ ಮ್ಯಾಟ್ರೇ ಗೊತ್ತಿಲ್ಲ, ಒಂದು ಸ್ವಲ್ಪ ತನ ಬಂದಿಲ್ಲ ಅಂತ ಬಂದು ನೋಡ್ತೀನಿ, ಆಮೇಲೆ ಲಾಕ್ ಆಗಿತ್ತು ಆ ಕಡೆ. ಗೈಸ್, ಥೈಲ್ಯಾಂಡಲ್ಲಾಗಲಿ ಬೆಂಗಳೂರಲ್ಲಾಗಲಿ ಆ ಕಡೆ ಎಣ್ಣೆ ತಗೊಂಡು ಫ್ಲೈಟ್ಗೆ ಹೋಗಿಲ್ಲ. ಆದರೆ ಫ್ಲೈಟಲ್ಲಿ ಇದೆಲ್ಲ ಚೆಕಿಂಗ್ಗಳಾದ್ಮೇಲೆ ಈ ಕಡೆ ಎಷ್ಟು ಬೇಕಾದ್ರೂ ಎಣ್ಣೆ ತಗೊಂಡು ಹೋಗ್ಬೋದು, ಯಾರು ಕೇಳಲ್ಲ. ಇವೆಲ್ಲ ಡ್ಯೂಟೀಸ್, ಇದ್ರ ಮೇಲೆ ಟ್ಯಾಕ್ಸ್ ಹಾಕಲ್ಲ. ಗೈಸ್, ನಾನು ಹಂಗೆ ಅನ್ಕೊಂಡಿದ್ದೆ, ಆದರೆ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ಗಳಿಗೆಲ್ಲ 2 ಲೀಟ್ರ್ ಅಷ್ಟೇ ಲಿಮಿಟು ಒಂದು ಪರ್ಸನ್ಗೆ. ಅದ್ರ ಮೇಲೆ ಅರ್ಧ ಲೀಟ್ರ್ ತಗೊಳೋದು, 1/4 ಲೀಟ್ರ್ ತಗೊಳೋದ್ರು ಅವ್ರ MRP ಮೇಲೆ 110 to 165% ಟ್ಯಾಕ್ಸ್ ಹಾಕ್ತಾರೆ. ಅಪ್ಪ, ನಮ್ಮ ಜೊತೆ ಒಬ್ರು ಬಂದಿದ್ರು, 11,500 ಇಲ್ಲ 12,000 ಚೇಂಜ್ ಟ್ಯಾಕ್ಸ್ ಹಾಕಿದ್ರು. ಜಸ್ಟ್ 2 ಬಾಟ್ಲ್ ಎಕ್ಸ್ಟ್ರಾ ಇತ್ತು ಅಂತ. ಅಪ್ಪ ನೋಡು, 1,000 ಟೀ ಬೇಚು, 1,000 ತಾಯಿ ಬಾಟು. ಇನ್ನೊಂದು ತೋರಿಸ್ತೀನಿ ನೋಡಿ, ಈ 1 ಲೀಟ್ರ್ ಬಾಟ್ಲು 8,740 ಬಾಟ್ಸ್. ಕಾಸ್ಟ್ಲಿ. ನಾನು ಫಸ್ಟ್ ನೋಡಿದ್ದೆ ಹೈ ಅನ್ಕೊಂಡಿದ್ದೆ, ಇಲ್ಲ ಅದಕ್ಕಿಂತ ಹೈ ಎಲ್ಲ ಇದ್ದಾವೆ. 21,000 ಬಾಟು ಈ ಒಂದು ಬ್ರ್ಯಾಂಡ್ಗೆ. 21,000 ಅಂದರೆ 60,000 ಬಿತ್ತು, 63,000 ಚಿಲ್ಲರೆ. ಅಷ್ಟು ಕಾಸು ಇವ್ರು ಎಣ್ಣೆ ಕೊಡ್ತಾವ್ರ ಇಲ್ಲ ಎಣ್ಣೆ ಮೇಲಿರೋ ಈ ಬಾಟ್ಲು ಕೊಡ್ತಾವ್ರ ಗೊತ್ತಾಗ್ತಾ ಇಲ್ಲ. ಗಾಯ್ಸ್, ಅದಕ್ಕಿಂತ ಕಾಸ್ಟ್ಲಿ ಇದೆ ಈ ಕಡೆ. 1,79,000. ಇದು 50,000. ಇದು 50 ಅಂದ್ರೆ 1.5 ಲಕ್ಷ ಆಯ್ತು. Wait a minute. 4,77,000 ಬಾಟ್ಲು ಇದು. ಏನ್ ಗೈಸ್ ಇದು? ಇಷ್ಟೊಂದು ಏನಿದೆ ಇದರಲ್ಲಿ? ನಾನೊಂದು 4 ಲಕ್ಷ ಈ ಕಡೆ ಅಂದರೆ 4-3 12 ಲಕ್ಷ, 73 21 ಅಂದರೆ 2 ಲಕ್ಷ, 12 + 2 14.25 ಲಕ್ಷದ ಐಟಮ್ ಇದು. 14.25 ಲಕ್ಷ. ಇಷ್ಟು ಎಣ್ಣೆಗಳಲ್ಲಿ ನಾನು ನೋಡಿದ ಹೈಯೆಸ್ಟ್ ಎಣ್ಣೆ ಅಂದರೆ ಇದು ಅಂತ ಅನ್ಕೊಂಡಿದ್ದೆ. ಇದ್ರ ಪಕ್ಕದ್ದು ಈ ಬಾಟ್ಲ್ದು 8 ಲಕ್ಷ ಬಾಟಲ್ಲೇ. ಲೆಕ್ಕಕ್ಕೆ 8 3s 24-25 ಲಕ್ಷ. ಇದೊಂದು ಬಾಟ್ಲು 24-25 ಲಕ್ಷ. 24-25 ಲಕ್ಷ ಕೊಡುವಂಥದ್ದು ಏನೈತಿ ಇದರಲ್ಲಿ? ಕಿಕ್ಕ ಯಪ್ಪ, ಒಂದು ಬಾಟ್ಲು ಗುರು. ಆ ಪ್ರೈಸ್ಗೆ ಒಂದು ಜಾಗನೇ ಬರ್ತದೆ. 30-40 ಸೈಟ್ ಬೇಕಾ, 60-40 ಸೈಟ್ ಬೇಕಾ, ಎಲ್ಲ ಸಿಗ್ತವೆ. 24 ಲಕ್ಷ ಯಪ್ಪ, ಒಂದು ದಿವಸ ಬರ್ತದೆ. ಅವಾಗ 24 ಲಕ್ಷ ಕೂಡ ನಂಗೆ ಚಿಕ್ಕದಾಗ ಕಾಣಿಸುತ್ತೆ. ಆ ದಿನ ಬರ್ತದೆ, ನೋಡ್ತೀನಿ. ಇವತ್ತೆಲ್ಲ ಒಂದು ದಿವಸ ಬರ್ತದೆ. ನಡ್ಕೊಂಡು ಹೋಗ್ತಾ ಇರೋಕ್ಕಾರ ಸ್ವಲ್ಪ ಹುಷಾರಾಗಿರ್ಬೇಕು. ಅಲ್ಲಿ ಹಾಕೊಂಡವ್ರಲ್ಲ ಬ್ಯಾಗು ಮಿಸ್ ಆಗಿ ಏನಾದ್ರು ತಗಲ್ಬಿಟ್ಟು ಬಾಟ್ಲು ಕೆಳಗಡೆ ಬಿದ್ದರೆ ಹೋಯ್ತು, ಅವರೇ ಕಾಸು ಕಟ್ಟಬೇಕು, ಕಟ್ಟೋರ್ಗೂ ಬಿಡೋಲ್ಲ. ಇಲ್ಲಿದೆ ನೋಡಿ ಗೈಸ್, ರಿಯಲ್ ರೋಲೆಕ್ಸ್ ವಾಚ್. ಗೈಸ್, ನಿಮ್ಮಲ್ಲಿ ತುಂಬ ಜನರ ಹತ್ರ ಈ ವಾಚ್ ಇರಬೇಕಲ್ಲ, ರೋಲೆಕ್ಸ್ ಸೇಮ್ ಇದ್ದೇ ಡಿಸೈನು. ಇದ್ರ ಬೆಲೆ ಲ್ಯಾಕ್ಸಲ್ಲಿ ಇರ್ತದೆ. ಇಲ್ಲೇ ಎಕ್ಸಿಬಿಷನ್ ಪರ್ಪಸಲ್ಲಿ ಅಂತ ಹಾಕಿದ್ದಾರೆ, ರಿಯಲ್ ಪ್ರೈಸಲ್ಲೂ ಹಾಕಿಲ್ಲ. ಈ ಕಡೆ ಕೇಳಿದ್ರೆ ತಗೋಬೇಕು, ಸುಮ್ಮನೆ ಕೇಳಿ ಬೇಜಾರಾಗೋದು. ಅವರು ನನಗೆ ಗೊತ್ತು, ಅವ್ರು ಟ್ರೀಟ್ ಮಾಡೋದು ಚೆನ್ನಾಗಿರಲ್ಲ ಕೇಳೋದು, ಯಾಕೆಂದ್ರೆ ಕೇಳೋಕ್ಕೆ ಹೋಗಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಈ ವಾಚ್ ಇರೋದು ಡೂಪ್ಲಿಕೇಟ್ ವಾಚು ಇದಿರೋದು ನನ್ನ ಹತ್ರ. ಒಂದು ಸೇಮ್ ಡಿಟ್ಟೋ ಇದೇ ಥರ ಇತ್ತಪ್ಪ, ಅದು ಸೇಮ್ ಇದೇ ಥರ ಇತ್ತದು ರೋಲೆಕ್ಸು. ಇದ್ರಲ್ಲಿ ನೋಡೋ ಸೈಡಲ್ಲಿ ಕೂಡ ರೋಲೆಕ್ಸ್ ಅಂತ ಹಾಕಿದ್ದಾರೆ. ಗೈಸ್, ಈ ಕಡೆ ವರ್ಲ್ಡ್ ಆಫ್ ವಾಚಸಲ್ಲಿ ಕೆಲವು ಬ್ರ್ಯಾಂಡ್ಗಳಿದ್ದಾವೆ. ಈ ಬ್ರ್ಯಾಂಡ್ಗಳು ನಾನು ಕೇಳಲೇ ಇಲ್ಲ ಗೈಸ್. ಇದು ಜಾಸ್ತಿ ಕೇಳಿರೋದಂದ್ರೆ ರೋಲೆಕ್ಸ್ ಒಂದೇ. ಟುಡೋರ್ ಅಂತ ಇದೆ, ಬರ್ಟ್ಲಿನ್ ಅಂತ ಇದೆ, ಪೆನಿರಾಯ್ ಅಂತ ಇದೆ. ಯಾವುದಿವೆಲ್ಲ ಇವಾಗೇ ಕೇಳ್ತಾ ಇದ್ದೀನಿ ನಾನು. ನನ್ನ ಹೆಸರು ಒಂದು ಬ್ರ್ಯಾಂಡ್ ಹಾಕ್ಬಿಟ್ಟು ಈ ಕಡೆ ಒಂದು ಸ್ಟೋರಿಗೆ ಕೊಟ್ಟರೆ ಪಕ್ಕ ಬ್ರ್ಯಾಂಡ್ ಹೋಗ್ಬಿಡುತ್ತೆ. ಅದು ಬ್ರ್ಯಾಂಡ್ ಹೆಂಗೆ ಹೋಗ್ಬಿಡುತ್ತೋ ಏನೋ. ಗೈಸ್, ಎಲ್ಲರೂ ಏರ್ಪೋರ್ಟಲ್ಲಿ ಆಟೋಮೆಟಿಕ್ ಸ್ವೀಪಿಂಗ್ ಮಷೀನ್ಸ್ಗಳವೆ. ಅದೇ ಗಸನ್ನು ಹುಡುಕ್ಬಿಟ್ಟು ಅದೇ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಮೆಸೇಜ್ ಒಂದು ಮಾಡ್ಕೊಂಡಿಲ್ಲ, ಇಲ್ಲಿಗೆ ಬಂದೆ ಅಷ್ಟೇ ಬೇರೆ.
ಗಾಯ್ಸ್ ಫ್ಲೈಟ್ ಕೊನೆಗೂ ಬಂದೇ ಬಿಡ್ತು. ಇವಾಗ ಈ ಫ್ಲೈಟ್ ಹತ್ಕೊಂಡು ಹೋಗ್ಬೇಕು. ನಾನು ಫಸ್ಟ್ ಟೈಮ್ ಈ ಥರ ಫ್ಲೈಟಿಗೆ ಬಂದು ಈ ಥರ ಎಲ್ಲ ನೋಡ್ತಾ ಇರಬೇಕಾದ್ರೆ ಒಂಥರ ಭಯದ ಫೀಲ್ ಎಲ್ಲ ಬರ್ತಾಯಿತ್ತು. ಒಂದು ಹೆಜ್ಜೆ ಇಟ್ಟರೆ ಕೂಡ ಭಯ ಆಗ್ತಾಯಿತ್ತು. ಈಗ ಸ್ವಲ್ಪ ಕೂಲ್ ಆಗ್ಬಿಟ್ಟು ನಿಂಗೆ ಅನಿಸ್ತೈತೆ? ಈಗ ನಾರ್ಮಲ್. ಈಗ ನಾನು ಫಸ್ಟ್ ಟೈಮ್ ರೋಮಾಂಚನ ಆಗ್ತೈತೆ, ಹೊಟ್ಟೆ ಎಲ್ಲ ಗುಳುಗುಳು ಅಂತ ಒಂದು ಹೆಜ್ಜೆ ಇಡಬೇಕಲ್ಲ. ಏನಿಲ್ಲ, ಸ್ಟಾರ್ಟಿಂಗ್ ಎಲ್ಲರಿಗೂ ಇದ್ದತ್ತೆ, ಹೋಗೋದು ನಾವು ಸ್ವಲ್ಪ ಹಂಗಾಗಿ ಗಾಬರಿ ಅನ್ನಿಸ್ತು. ಈಗ ಅದೇನು ಗಾಬರಿ ಅನ್ನಿಸ್ತು. ಈಗ ಮಯಾಕಾಲಕ್ಕೆ ಇಂಡಿಯಾ ಹೋಗ್ತಾ ಇದೆಯಾ? ಬಲ್ಗಾಲ ಹಳಸ್ದೇ ಇರೋನ್ನ ಹಳಸೋದು ಅಂದ್ರೆ ನಿಮ್ಮಂತ ನೋಡ್ಕೊಂಡು ದೇಶ ಬಿಟ್ಟು ಬೇಜಾರಾಗ್ತಾ ಇದೆ. ಬೇಜಾರಾಗ್ತದೆ. ಇಲ್ಲ ಮತ್ತೆ ಬರೋಣ ಅದಕ್ಕೆಲ್ಲ ಯಾಕೆ ಮಾಡ್ತೀಯಾ? ಮತ್ತೆ ಬತ್ತಿ ಬಾರಮ್ಮ, ಇಷ್ಟಕ್ಕೆಲ್ಲ ಅಳ್ತೀಯನಮ್ಮ ನೀನು. ನೀನೇನೋ ಎಂಕಟ್ಟಿದ್ದೆ ಸಿಕ್ಕೊಂಡು ಅಮ್ಮ ಇದಲ್ಲಮ್ಮ ನಮ್ಮ ದೇಶಕ್ಕೆ ಹೋಗ್ತಾ ಇದೀವಮ್ಮ. ಆಯ್ತಪ್ಪ. ಅದಕ್ಕಮ್ಮ ಯಾಕಮ್ಮ ಅಳ್ತೀಯ ನೀನು? ನೋಡು ಕಣ್ಣಲ್ಲಿ ನೋಡಿ ಕೆಂಪ. ಈ ಬಸ್ ಸ್ಲೀಪ್ ಮಾಡ್ತಾ ಇದೆ. ಗೈಸ್, ಮಾಮ ಟೇಸ್ಟ್ ಮಾಡಲಿ ಅಂತ ಮೊದಲನೇದೊಂದು ಆರ್ಡರ್ ಮಾಡಿದ್ದೆ. ಇವಾಗ ಮಾಮ ಚಾನ್ಸ್ ತಗೋತೈತೆ ಆರ್ಡರ್ ಮಾಡೋಕ್ಕೆ. ಮಾಮ ಎಂತ ಮೈಂಡ್ ಚೇಂಜ್ ಆಯ್ತಾ? ವಾಟ್ ಈಸ್ ಹ್ಯಾಪನಿಂಗ್? ಗೈಸ್, ನಮ್ಮ ಕೂಡ ಅದೇ ಕಾನ್ಸೆಪ್ಟ್ ಮೇಲೆ ಐತೆ. ಏನಮ್ಮ? ಇರೋದೊಂದು ಜೀವನ, ಹಿಂದೇನಾಗುತ್ತೋ ಗೊತ್ತಿಲ್ಲ. ನೀನೇ ಹೇಳ್ದಲ್ಲ ಪಿ, ಯಾವಾಗೂ ಹಂಗಿರ್ಬೇಡ ಅಮ್ಮ, ಇರೋದು ಒಂದ್ ಜೀವನ, ಈಗನ ಎಂಜಾಯ್ ಮಾಡೋ, ಸಾಕು ದುಡ್ದಿದ್ದು ಅಂತ. ಗೈಸ್, ನನ್ನ ಫೋನಲ್ಲಿ ಇಂಡಿಯನ್ ಟೈಮ್ ಚೇಂಜ್ ಆಗೈತೆ. ನಮ್ಮ ಮಾವನ ಫೋನಲ್ಲಿ ಟೈಮ್ ಚೇಂಜ್ ಆಗಿದೆ. ಇದು ಥೈಲ್ಯಾಂಡ್ ಟೈಮ್. ಮಾಮ, ಯಾಕೋ ನೀನು ಥೈಲ್ಯಾಂಡ್ ಟೈಮ್ ಬಿಟ್ಟೋಗತ್ತೆ ಇಲ್ಲ? ಅಲ್ಲಿ ತುಂಬಾ ಬೇಕಾದವ್ರು ನಾನು ಬಿಡ್ಕಂತ ಹೇಳೋದು. ಗೈಸ್, ಫೈನಲಿ ನಮ್ಮ ಊರಿಗೆ ಬಂದ್ವಿ. ಬೆಂಗಳೂರು ಲ್ಯಾಂಡ್ ಆಗಿದ್ದೀವಿ. ಇವಾಗ ಸೀದಾ ಮನೆಗೆ ಬುಕ್ ಮಾಡಬೇಕು. ಕ್ಯಾಬ್ದೇ ಕಿತ್ಕೊಂಡು ಹೋಗ್ತಿದ್ದು ಇಲ್ಲಿಂದ. ಹೇಗಿತ್ತಮ್ಮ ಜರ್ನಿ? ಫೈನಲಿ ಬೆಂಗಳೂರಿಗೆ ಬಂದ್ವಿ. ಡ್ಯೂಟಿ ಫ್ರೀ ಅಂದರೆ ಈ ಕಡೆ ಐಟಮ್ಗಳು ತಗೊಂಡು ಮನೆಗೆ ಹೋಗ್ಬೋದು ಫ್ರೀ ಆಗಿ ಅಂತ. ಟ್ಯಾಕ್ಸಿನ ಹಾಕಲ್ಲ ಅಂತ. ಹೌ ಯು ಫೀಲಿಂಗ್? ಸೂಪರ್. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ? ಮೊದಲನೇ ಅನುಭವ ಫ್ಲೈಟ್. ಲಗೇಜ್ ತಗೊಂಡು ನೋಡಿ. ಏನಣ್ಣ? ಓಹೋ ಅಣ್ಣ, ಇದು ನೋಡಕ್ ಸೂಪರ್ ಆಗದೆ. ಟೇಸ್ಟ್ ಹೆಂಗೈತೆ ನೀನು ಹೇಳಿ. ಗೈಸ್, ಲೆಕ್ಕಕ್ಕೆ ಊರಿಗೆ ಹೋಗಿ ಬಂದ್ಮೇಲೆ ಈ ಪ್ರೈಸ್ಗಳು ಸ್ವಲ್ಪ ಕಮ್ಮಿ ಕಾಣಿಸ್ತಿದೆ ನನಗೆ. ಕಮ್ಮಿ ಕಾಣಿಸ್ತಿದೆ ಅಂದರೆ ಆ ಕಡೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡಿದ್ವಲ್ಲ, ಅದನ್ನ ಕಂಪೇರ್ ಮಾಡಿದ್ರೆ ಓಕೆ ಪರ್ಚೇಸ್ ಮಾಡೋದು ಆ ಥರ ಅನಿಸ್ತೈತಿ. ಮಮ್ಮಿ, ಈ ಒಂದು ಟ್ರಿಪ್ಪಲ್ಲಿ ನನಗೇನು ಅನಿಸ್ತು ಅಂದರೆ, ಮನೆ ಬಟ್ಲು ಕೈಯಲ್ಲಿದೆ, ಬೇರೆ ಬಿಡು ಕೊಡ್ತೀನಿ ಆಮೇಲೆ. ನಮ್ಮ ಲೈಫಲ್ಲಿ ನಾವು ಸ್ವಲ್ಪ ಖುಷಿಯಾಗಿ ಬದುಕ್ತೀವಿ ಅಂತ ಅನಿಸ್ಬೇಕು ಅಂದರೆ, ನಮ್ಮ ₹1 ಯಾವ ದೇಶದಲ್ಲಿ ₹100 ಆಗುತ್ತೋ ಆ ದೇಶ ಸ್ವಲ್ಪ ಖುಷಿಯಾಗಿ ಬದುಕ್ಬೋದು ಅನ್ಸುತ್ತೆ. ಏನಂತೆ? ನಮ್ಮ ದೇಶದಲ್ಲೇ ನಾವು ಬದುಕೋದು ಖುಷಿ. ಬೇರೆ ದೇಶದಲ್ಲಿ ಸುಮ್ಮನೆ ಎಂಜಾಯ್ ಮಾಡಬೇಕು, ಬದುಕಬಾರ್ದು. ನಮ್ದು ಆಯ್ತಾ? ಐದೈದು ಆ ಕಡೆ. ಗೈಸ್, ನಾನು ಒಂದು ಬ್ಯಾಗ್ ಬಂತು, ಇನ್ನೊಂದು ಬ್ಯಾಗ್ ಆ ಕಡೆ ಇದೆ, ಮತ್ತು ಎಲ್ಲ ಡನ್. ನಮ್ಮ ಮಾಮಂದೊಂದು ಬ್ಯಾಗ್ ಐತೆ. ಮಾಮಂದು ಆಲ್ರೆಡಿ ಇದೆ. ಮಾಮ ಎಲ್ರದ್ದು ಬಂತು? ಓ, ದೊಡ್ಡ ಬ್ಯಾಗ್ ತಾನೇ? ಗೈಸ್, ಏರ್ಪೋರ್ಟ್ ಆದ್ರೆ ಏನೋ ಒಂದು ತಿನ್ನೋಣ ಅಂದ್ಬಿಟ್ಟು ಯಾರೋ ಒಂದು ಕಾಣಿಸ್ತು ಅಂತ ಒಂದು ತಗೊಂಡೆ. ಇದು ತಿನ್ಮೇಲೆ ಅನಿಸ್ತೈತೆ ಈರುಳ್ಳಿ ಅಷ್ಟೇ ಹಾಕಿರೋದು. ಇದಕ್ಕಿಂತ ₹15 ₹20 ವೆಜ್ ಬಫೆ ಚೆನ್ನಾಗೈತೆ. ₹170 ಕೊಟ್ಟಿದ್ದೀನಿ ಇದಕ್ಕೆ. ಯಾಕೆ ಟೇಸ್ಟ್ ಸಿಗ್ತಾ ಇಲ್ಲ, ಎಲ್ಲ ಬೆಂದೇ ಇಲ್ಲ. ಗೈಸ್, ಮನೆಗೆ ಬಂದಿದ್ದೀವಿ. ನಮ್ಮ ನಾಯಿಗಳೆಲ್ಲ ಹೆಂಗೆ ರಿಯಾಕ್ಟ್ ಮಾಡ್ಬೋದು? ನಮ್ಮ ನಾಯಿಗಳು ಈ ಥರ ಬೇರೆ ನಮ್ಮ ಮನೆಯೊಳಗಡೆ ಬಿಡಲ್ಲ. ನಮ್ಮ ನಾಯಿ ಹೆಂಗೆ ಬಿಟ್ಟದೆ? ಅವತ್ತೊಂದು ದಿವಸ ನಮ್ಮ ಮನೆಯೊಳಗಡೆ ಬಂದ್ಲು ಅಂತ ಎಷ್ಟು ಜಗಳ ಆಡ್ಬೇಕು ಗೊತ್ತಾ ಇವೆಲ್ಲ. ಸ್ಟಾರ್ಟ್ ಆಯ್ತು. ಜಮೆ ಬಾ ಇರ್ಲಿ. ಜಮೆ ಏನೇ ನಿನ್ನ ಬಾಯಿಲ್ಲ ಜಲ್ಲು. ಯಾವನೋ ಗಾಡಿಗೆ ಕುತ್ಕೊಂಡು ಹೋಗ್ಬಿಟ್ಟು ನನ್ನ ಜಮೀನ. ಅವಾಗಿಂದ ಹಿಂಗೆ ಅವಾಗಳೆ ತಲೆಗೇನಾಗಿಲ್ಲ, ಏನೋ ಅವಾಗೈತಾದ್ರೆ. ನಾನು ಬಂದ್ಮೇಲೆ ಜುಮ್ಮಿ ಓಡಿಸ್ಬಿಟ್ಲು ಗೈಸ್. ನಾನು ಜಸ್ಟ್ ವೈಟಿ ಅಂತ ಕರೆದೆ ಅಷ್ಟೇ. ಜುಮ್ಮಿ ಹೊಟ್ಟೆರ್ಕೊಂಬಿಟ್ಟವಳೆ. ಶೀ ಜುಮ್ಮಿ. ಫೈನಲಿ ವಿ ಆರ್ ಬ್ಯಾಕ್ ಹೋಮ್ ಗಾಯ್ಸ್. ಊರೆಲ್ಲ ಕೇಳಿಸ್ಬಿಡುತ್ತೆ. ಮನೆಗೆ ಬಂದಿದ್ದೀವಿ, ಖುಷಿ ಆಗ್ತಿದೆ. ತುಂಬ ದಿವಸ ಆಯಿತು. ಈ ಮನೆಗೆ ಬಂದ್ರೆ ಒಂದು ಫೀಲ್ ಐತೆಪ್ಪ, ಒಂದು ಸ್ಮೆಲ್ ಐತೆ. ಅಮ್ಮ ಇಲ್ಲೂ ಕೂಡ ಬಲ್ಗಾಲಿಗೆ ಬಂದೈತಿ. ಸೊ ಗೈಸ್, ಇದು ನಾನು ಥೈಲ್ಯಾಂಡ್ ಸೀರೀಸ್ನ ಕೊನೆ ವೀಡಿಯೋ ಆಗಿರುತ್ತೆ. ಕೊನೆಗೂ ಮನೆಗೆ ಬಂದಿದ್ದೀನಿ. ಅದಾದಮೇಲೆ ಏನೇನೆಲ್ಲ ಎಕ್ಸಸೈಸ್ ಮಾಡಿ ನಾನು ನನ್ನ ಬಾಡಿಗೆಲ್ಲ
ಅನ್ನೋದು ನೆಕ್ಸ್ಟ್ ವೀಡಿಯೋಸ್ ಗೊತ್ತಾಗುತ್ತೆ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿದೆ ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಜಾಸ್ತಿ ಇಷ್ಟ ಆಗಿದೆ ಈ ಸೀರೀಸು ಹಿಂದೆ ಒಂದೆರಡು ವೀಡಿಯೋಸ್ ಇರುತ್ತೆ, ಹಾಗೆ ಹೋಗಿ ಚೆಕ್ಔಟ್ ಮಾಡ್ಕೊಂಡು ಬಂದ್ಬಿಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಡಿಫ್ರೆಂಟಾಗಿ ಏನೋ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ತುಂಬ ಖುಷಿ ಆಯಿತು. ಮಮ್ಮಿ ಮುಗ್ದಿಸ ಬಂದಾಗೂ ಇತ್ತು, ಮಾವನ ಮುಗ್ದಿಸ ಬಂದಾಗೂ ಇತ್ತು. ಆ ಕಡೆ ನಾನು ಹೋಗಿದ್ದು ಒಂದು ಬಿಸ್ನೆಸ್ ಮೀಟಿಂಗ್ಗೆ ಅಂತ. ಆ್ಯಂಡ್ ಸೂನ್ ಅದ್ರ ಬಗ್ಗೆ ಸ್ವಲ್ಪ ಆದರೆ ಹೇಳ್ತೀನಿ. ದೇವ್ರಿಗೂ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.